ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ ಏರಿಯಾ ಆಫ್ ರೀಜನ್ ಅಬೌವ್ ಎಕ್ಸ್ ಆಕ್ಸಿಸ್ ಇನ್ಕ್ಲೂಡೆಡ್ ಬಿಟ್ವೀನ್ ದ ಪ್ಯಾರಾಬೋಲಾ y square equal to x and the circle x square plus y square is equals to 2x in square units is. Okay, we need to calculate the area of the region above x axis included between the parabola y square equal to x and the circle x square plus y square is equals to 2x in square units is. ನೋಡಿ, ಇವಾಗ ಫಸ್ಟ್ ಇದು ಕೊಟ್ಟಿರೋ ಕರ್ವ್ಸ್ ಏನಿದೆ ಗಿವನ್, we have y square equal to x and x square plus y square is equal to 2x. ಓಕೆ ನೋಡಿ, ಸೊ ನಾ ಏನು ಮಾಡ್ತಿದ್ದೀನಿ ಅಂದರೆ, ಈ ಇಕ್ವೇಷನ್ ಆಫ್ ಸರ್ಕಲ್ ಇದೆ ಅಲ್ವಾ, ದೇ ಹ್ಯಾವ್ ಗಿವನ್ ದಿಸ್ ಈಸ್ ದ ಸರ್ಕಲ್ ಆ್ಯಂಡ್ ದಿಸ್ ಈಸ್ ದ ಪ್ಯಾರಾಬೋಲಾ. ಸೊ ಈ ಇಕ್ವೇಷನ್ ಆಫ್ ಸರ್ಕಲನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಈಸಿ ವೇಯಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಏನು ಮಾಡೋಣ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x is equals to 0. ನೆಕ್ಸ್ಟ್ ಏನು ಮಾಡೋಣ ಸ್ಟೂಡೆಂಟ್ಸ್, ಐ ವಿಲ್ ಆ್ಯಡ್ 1 ಆ್ಯಂಡ್ ಸಬ್ಟ್ರಾಕ್ಟ್ 1. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಮೈನಸ್ 1 is equals to 0. ನೆಕ್ಸ್ಟ್ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಪ್ಲಸ್ ವೈ ಸ್ಕ್ವೇರ್, ಇದು ಮೈನಸ್ 1 ಏನಿದೆ ಅಲ್ವಾ, ಈ ಕಡೆ ಕಳಿಸಿದ್ರೆ ಪ್ಲಸ್ 1 ಆಗುತ್ತೆ. ಓಕೆ, ನಿಮ್ಮದು ಪ್ಲಸ್ 1 ಐ ಹ್ಯಾವ್ ಕಂಬೈನ್ಡ್ ಕೆಪ್ಟ್ ಇಟ್ ಓವರ್ ದಿಸ್ ಸೈಡ್, ಇಲ್ಲೇ ಇದೆ ಅದು. ಕ್ಲಿಯರ್? ಇವಾಗ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 is nothing but what? x minus 1 whole square. ಇದೇನಾಗುತ್ತೆ ಸ್ಟೂಡೆಂಟ್ಸ್, this is nothing but plus y square equal to 1. Now this is the required equation of circle. Correct ಅಲ್ವಾ? Required equation of circle. Fine. Next ನೋಡಿ, ಸೆಂಟರ್ ಏನಿದೆ ಇದರದು, with center is nothing but x minus 1 whole square, ಅಂದರೆ x minus h whole square, that is nothing but 1, 0 is the center. ಯಾಕೆ ಇಲ್ಲಿ ನೋಡಿ, y minus k ಇದೆ, k ಏನಿದೆ 0 ಇದೆ. ಸೊ ಸೆಂಟರ್ is 1, 0 and radius is nothing but 1 units. ಕ್ಲಿಯರ್? ಆ್ಯಂಡ್ ಪ್ಯಾರಾಬೋಲಾ ಅಂತೂ y square equal to x ಇದೆ, ಅಂದರೆ inclined on x axis. ಸೊ ಇದು ಟೋಟಲ್ ಇವಾಗ ನಾನು ಗ್ರಾಫಿಕಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರೆ ನೋಡಿ, ಸೆಂಟರ್ is 1, 0. ಸೊ ಸಪೋಸ್ ದಿಸ್ is the point 1, 0. ಓಕೆ, ಆ್ಯಂಡ್ ರೇಡಿಯಸ್ ಇಸ್ 1 units. ಓಕೆ, ಸೊ ಸಪೋಸ್ ಈ ಥರ ಸರ್ಕಲ್ ಇದೆ, ಇದು ರೇಡಿಯಸ್ ಇಸ್ 1 units ಅಂದರೆ ಪರ್ಫೆಕ್ಟ್ಲಿ ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಸ್ಟೂಡೆಂಟ್ಸ್ ನೋಡಿ, ಬಟ್ ಐ ಟ್ರೈ ಟು ಮ್ಯಾಕ್ಸಿಮೈಸ್ಲಿ ಡೂ ಇಟ್ ಆ್ಯಸ್ ಆ್ಯನ್ ಸರ್ಕಲ್. ಓಕೆ, ಸೊ ಇದು ಸರ್ಕಲ್ ಇದೆ ತಾನೆ, ಫೈನ್. ಓಕೆ, ನೆಕ್ಸ್ಟ್ ನೋಡಿ, ದಿಸ್ ಈಸ್ ಯುವರ್ ಸರ್ಕಲ್. ಇಕ್ವೇಷನ್ ಇಸ್ ವಾಟ್? ಎಕ್ಸ್ ಸ್ಕ್ವೇರ್ x minus 1 whole square plus y square equal to 1. ಕರೆಕ್ಟ್? ಇದು ಇಕ್ವೇಷನ್. ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಂದರೆ ನಿಮ್ಮದು ಇವಾಗ ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಒಂದು ಪ್ಯಾರಾಬೋಲಾ ಕೊಟ್ಟಿದ್ದಾರೆ. ಸೊ ವೈ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಪ್ಯಾರಾಬೋಲಾ ಸಪೋಸ್ ಈ ಥರ ಇರುತ್ತೆ. ಓಕೆ, ಸಪೋಸ್ ದಿಸ್ ಈಸ್ ದ ಪ್ಯಾರಾಬೋಲಾ. ನೆಕ್ಸ್ಟ್ ಇವಾಗ ನೋಡಿ, ವಿಚ್ ಈಸ್ ದ ರೀಜನ್? we need to find the area of the region above x axis. above x axis ಅಂದರೆ this quadrant. okay, included between the parabola y square equal to x and the circle x square plus y square is equals to 2x. ಸೊ ಯಾವ್ದು ಏರಿಯಾ ಬರುತ್ತೆ ಸ್ಟೂಡೆಂಟ್ಸ್, ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ದಿಸ್ ಈಸ್ ದ ಏರಿಯಾ ವಿ ನೀಡ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ ಏರಿಯಾ ಏನಿದೆ ಅಂತ. ಸೊ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ವಿ ವಿಲ್ ಯೂಸ್ ದ ಫಾರ್ಮುಲಾ ಆರ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್. ಏನದು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಅಂದರೆ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದು ನೀವು ಥಿಯರಿ ಕ್ಲಾಸಲ್ಲಿ ಕಲ್ತಿರ್ತೀರ, ದ್ಯಾಟ್ ಈಸ್ ಎಕ್ಸ್ ಬೈ 2 ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಕ್ಲಿಯರ್? ದಿಸ್ ಈಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್ to further integrate this question. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ? ಫಸ್ಟ್ ನಾವು ಏನು ಮಾಡಿದ್ವಿ ಸ್ಟೂಡೆಂಟ್ಸ್, ಇದು ಕೊಟ್ಟಿರುವ ಒಂದು ಸರ್ಕಲ್ ಇತ್ತು, ಸರ್ಕಲ್ ಇಕ್ವೇಷನನ್ನು ಸಿಂಪ್ಲಿಫೈ ಮಾಡಿದ್ವಿ. ಪ್ಲಾಟ್ ಮಾಡಬೇಕಲ್ವಾ ಗ್ರಾಫಿಕಲ್ಲಿ, ಯಾವ ರೀಜನ್ ಅಂತ ಫಸ್ಟ್ ಕಂಡುಹಿಡಿಬೇಕು. ಓಕೆ, ಸೊ ಈ ಥರ ನಮಗೆ ಒಂದು ಇಕ್ವೇಷನನ್ನು ಬಂತು.
ನೆಕ್ಸ್ಟ್ ನಾವು ಏನು ಮಾಡಿದ್ವಿ, ವಿ ಆ್ಯಕ್ಚುಲಿ ಟುಕ್ ದಿಸ್ ರಿಕ್ವೈರ್ಡ್ ಇಕ್ವೇಷನ್ ಆ್ಯಂಡ್ ವಿ ಹ್ಯಾವ್ ಪುಟ್ ಇಟ್ ಗ್ರಾಫಿಕಲಿ. ಇದು ಇಕ್ವೇಷನ್ ಆಫ್ ದಿ ಸರ್ಕಲ್ ಅಂತ ಬಂತು. ಆಮೇಲೆ ಇದು ಕರ್ವ್ ಅಂತ ಗೊತ್ತು, y ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಇಸ್ ನಥಿಂಗ್ ಬಟ್ ಪ್ಯಾರಾಬೋಲಾ ಇನ್ಕ್ಲೈನ್ಡ್ ಆನ್ ಎಕ್ಸ್ ಆ್ಯಕ್ಸಿಸ್. ಸೊ ಟೋಟಲಿ ಇವಾಗ ನೆಕ್ಸ್ಟ್ ಏನು ಮಾಡಿದ್ವಿ, ದಿಸ್ ಇಸ್ ದ ರಿಕ್ವೈರ್ಡ್ ರೀಜನ್ ವಿ ನೀಡ್ ಟು ಇಂಟಿಗ್ರೇಟ್ ನಾವು. ಇವಾಗ ನೋಡಿ ಈ ಪಾಯಿಂಟ್ ಅಂತೂ 0 ಇದೆ, ಈ ಪಾಯಿಂಟ್ ಏನಿದೆ ದ್ಯಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅಲ್ವಾ. ಈ ಪಾಯಿಂಟ್ ಆ್ಯಕ್ಚುಲಿ ಏನಿದೆ ಅಂತ ನಾವು ಕಂಡುಹಿಡಬೇಕು. ಅದಕ್ಕೆ ಅವರು 2 ಕರ್ವ್ಸನ್ನು ಕೊಟ್ಟಿದ್ದಾರೆ. y ಸ್ಕ್ವೇರ್ ವ್ಯಾಲ್ಯೂ ಏನಿದೆ, ಎಕ್ಸ್ ಇದೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್, if I substitute the value over here, I am getting this x square plus y square is nothing but x is equals to 2x. ನೋಡಿ x ಈ ಕಡೆ ತೊಗೊಂಡು ಬಂದರೆ x square will be equals to 2x minus x is nothing but x. ಓಕೆ, ಈ ಕಡೆ ತೊಗೊಂಡು ಬನ್ನಿ ಇವಾಗ x square minus x is equals to 0. ಇಲ್ಲಿಂದ x ಕಾಮನ್ ತೊಗೊಂಡ್ರೆ we will get x minus 1 is equals to 0, or this implies x is equals to 0 and x minus 1 is equals to 0 ಅಂದರೆ x is equals to 1. ಸೊ ಇದು ಎರಡು ಇವಾಗ ನಮಗೆ ರಿಕ್ವೈರ್ಡ್ ಪಾಯಿಂಟ್ ಸಿಕ್ತು. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇಸ್ ದಿಸ್ ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪಾಯಿಂಟ್. ಓಕೆ, ಆ್ಯಕ್ಚುಲಿ ಇದು ಕರೆಕ್ಟಾಗಿ ಡ್ರಾ ಮಾಡಿದರೆ ಇದು ಇಲ್ಲಿ ಇನ್ಕ್ಲೈನ್ ಆಗುತ್ತೆ. ಫೈನ್, ಹಿಯರ್ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್. ಸೊ ಇಫ್ ಐ ಡ್ರಾ ಪ್ಯಾರಾಬೋಲಾ ನಿಮ್ಮದು ಯಾವ ರೀತಿ ಇರುತ್ತಂದರೆ ಇಲ್ಲಿ ಕಟ್ ಆಗುತ್ತೆ ಅಟ್ ದಿಸ್ ಪಾಯಿಂಟ್. ಸೊ ಸಮಥಿಂಗ್ ಲೈಕ್ ದಿಸ್. ಆ್ಯಕ್ಚುಲಿ ಕರೆಕ್ಟಾಗಿ ಡ್ರಾ ಮಾಡ್ಲಿಕ್ಕೆ ಬರಲ್ಲ, ಗ್ರಾಫ್ ಪೇಪರ್ ಇದ್ದರೆ ಕರೆಕ್ಟಾಗಿ ಆಗ್ಬೋದು. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಏರಿಯಾ ವಿ ನೀಡ್ ಟು ಫೈಂಡ್ ಸ್ಟೂಡೆಂಟ್. ಓಕೆ, ಅಂಡರ್ಸ್ಟುಡ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ನೆಕ್ಸ್ಟ್ ನೋಡಿ ಇವಾಗ ವಿ ಹ್ಯಾವ್ ಟು ಇಂಟಿಗ್ರೇಟ್. ಓಕೆ, ವಿ ನೋ ದ್ಯಾಟ್ ಏರಿಯಾ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ a to b inclined on x axis ಇದೆ ಅಲ್ವಾ. ಸೊ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಇದು ನಮಗೆ ಆ್ಯಕ್ಚುಲಿ ಏರಿಯಾ ಫೈಂಡ್ ಮಾಡಬೇಕಿರೋದು. ಇವಾಗ ನೋಡಿ ಇಲ್ಲೇನಿದೆ ಸ್ಟೂಡೆಂಟ್ಸ್, 2 ಕರ್ವ್ಸ್ ಇದೆ. ದಿಸ್ ಈಸ್ ಯುವರ್ ಅಪ್ಪರ್ ಬೌಂಡಿಂಗ್ ಕರ್ವ್ ಆ್ಯಂಡ್ ಪ್ಯಾರಾಬೋಲಾ ಏನಿದೆ ಲೋವರ್ ಬೌಂಡಿಂಗ್ ಕರ್ವ್. ಸೊ ಏರಿಯಾ ಎ ವಿಲ್ ಬಿ ಈಕ್ವಲ್ಸ್ ಟು ವೇರಿಂಗ್ ಫ್ರಾಮ್ 0 to 1. ಓಕೆ, ನಿಮ್ಮದು ಅಪ್ಪರ್ ಬೌಂಡಿಂಗ್ ಕರ್ವ್ ಏನಿದೆ ಸ್ಟೂಡೆಂಟ್ಸ್, ಅಪ್ಪರ್ ಬೌಂಡಿಂಗ್ ಕರ್ವ್ ಇಸ್ ನಥಿಂಗ್ ಬಟ್ ದ ಸರ್ಕಲ್. ಸೊ ಇಲ್ಲಿಂದ ಸರ್ಕಲ್ ಇಕ್ವೇಷನ್ ಫೈಂಡ್ ಮಾಡಿದರೆ ಏನು ಬರುತ್ತೆ ನೋಡಿ. ಫ್ರಮ್ ಹಿಯರ್ ಇಫ್ ಐ ಫೈಂಡ್ ದ ಸರ್ಕಲ್ ಇಕ್ವೇಷನ್ or I'll write down over here. Okay, it will be nothing but y square equal to 1 minus x minus 1 whole square, or y will be equals to under root 1 minus x minus 1 whole square. Correct alva? Idu equation of circle aitu andre upper bounding curve. So same thing I'll write down over here also. Okay, so see, integral from 0 to 1. Upper bounding curve is nothing but circle, that is under root 1 minus x minus 1 whole square. Minus lower bounding curve ಏನಿದೆ, it is nothing but root of x. So root of x. Okay, ಯಾಕೆ ನೋಡಿ y square equal to x ಇದೆ, ಇಲ್ಲಿಂದ y will be equals to what? Root of x. Simple. Okay, this is a y square equal to x parabola. y equal to root of x. ಸೊ ಇದು ಆ್ಯಕ್ಚುಲಿ ಇವಾಗ ನಮಗೆ ಇಂಟಿಗ್ರೇಟ್ ಮಾಡಬೇಕಿರೋದು. ಇವಾಗ ನೋಡಿ ದಿಸ್ ಐ ಕ್ಯಾನ್ ಸಪ್ರೇಟ್ಲಿ ರೈಟ್ ಡೌನ್. ಓಕೆ, ಸಪ್ರೇಟ್ಲಿ ಐ ಕ್ಯಾನ್ ರೈಟ್ ಇಟ್ ಡೌನ್ ಆಸ್ ಇಂಟಿಗ್ರಲ್ 0 to 1 ರೂಟ್ ಆಫ್ 1 minus x minus 1 whole square minus dx minus integral 0 to 1 root x dx. ಇವಾಗ ನೋಡಿ ಇದು ಯಾವ ಫಾರ್ಮಲ್ ಇದೆ, a square minus x square ಇದೆ, ಕರೆಕ್ಟ್ ತಾನೆ. ಸೊ by using this formula or standard integral ಏನಾಗುತ್ತೆ ಸ್ಟೂಡೆಂಟ್ಸ್, ಇದು this will be nothing but I'll write down over here. Okay, so ನೋಡಿ x by 2 ಅಂದರೆ x minus 1 by 2 under root 1 minus x minus 1 whole square. ಕರೆಕ್ಟ್ ಅಲ್ವಾ? ಪ್ಲಸ್ a square by 2, a square a ಏನಿದೆ 1 ಇದೆ, ಸೊ 1 by 2 sin inverse of x by a ಅಂದರೆ x minus 1 by a ಅಂದರೆ ಏನಿದೆ 1 ಇದೆ. ಓಕೆ, ಬಿಟ್ವೀನ್ ದ ಲಿಮಿಟ್ಸ್ 0 ಆ್ಯಂಡ್ 1. ನೋಡಿ ಫಾರ್ಮುಲಾ ನೆನಪಿದ್ರೆ ಯಾವ ರೀತಿ ಆಗುತ್ತಂತ. ಓಕೆ, ಆರ್ ಎಲ್ಸ್ ಅಗೇನ್ ಇದು ಎಕ್ಸ್ಪಾಂಡ್ ಮಾಡಿ ಆಮೇಲೆ ಸಿಂಪ್ಲಿಫೈ ಮಾಡ್ಕೋಬೇಕು. ಅದಕ್ಕಿಂತ ಫಾರ್ಮುಲಾ ನೆನಪಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಸಾಲ್ವ್. ಮೈನಸ್ ಎಕ್ಸ್ ರೂಟ್ ಎಕ್ಸ್ ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ x to the power 3 by 2 into 2 by 3 ಬಿಟ್ವೀನ್ 0 ಆ್ಯಂಡ್ 1. ಓಕೆ, ಇವಾಗ ನೋಡಿ ಜಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ when x is equals to 1, so 1 minus 1 0 ಆಯಿತು. ಸೊ ಇದು ಫಸ್ಟ್ ಟರ್ಮ್, I'll explain it like this.
ನೋಡಿ ಸ್ಟೂಡೆಂಟ್ಸ್. ಓಕೆ, ನೀವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ಓವರ್ ಹಿಯರ್ ಅದೇನಾಗುತ್ತೆ, ದಿಸ್ ವಿಲ್ ಬಿಕಮ್ ನಥಿಂಗ್ ಬಟ್ ವಾಟ್, 0. ಕಂಪ್ಲೀಟ್ ಟರ್ಮ್ ಫಸ್ಟ್ ಟರ್ಮ್ 0 ಆಯಿತು. ಇಲ್ಲಿ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದರೆ 1 - 1 ವಿಲ್ ಬಿ ನಥಿಂಗ್ ಬಟ್ ವಾಟ್, 0. ಕರೆಕ್ಟ್ ತಾನೆ? ಸೊ ದಿಸ್ ಹೋಲ್ ಟರ್ಮ್ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂದರೆ 0 ಅಂತ ಆಯಿತು. ನೆಕ್ಸ್ಟ್ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಅರ್ಥ ಆಯ್ತಲ್ಲ? ನೋಡಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ದಿಸ್ ವಿಲ್ ಟರ್ಮ್ ವಿಲ್ ಬಿಕಮ್ 0. ಇಲ್ಲಿ ಕೂಡ ಎಕ್ಸ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ದಿಸ್ ಆಲ್ಸೋ ಟರ್ಮ್ ವಿಲ್ ಬಿಕಮ್ 0. ಓಕೆ, ಬಿಕಾಸ್ ಸೈನ್ ಇನ್ವರ್ಸ್ ಆಫ್ 0 ಅಂದರೆ ಎಷ್ಟು, 0. ಸೊ 0ಗೆ ಏನೂ ಬಂದಿಲ್ಲ ನಮಗೆ. ನೆಕ್ಸ್ಟ್ ಸಿಮಿಲರ್ಲಿ ಮೈನಸ್, ಓಕೆ, ಅಪ್ಪರ್ ಲಿಮಿಟ್ ಅಂತ 0 ಬಂತು, ಮೈನಸ್ ಲೋವರ್ ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ -1/2 ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ 0 - 1 ವಿಚ್ ಇಸ್ ನಥಿಂಗ್ ಬಟ್ -1 ಹೋಲ್ ಸ್ಕ್ವೇರ್ ಅಂದರೆ 1, 1 - 1 0. ಸೊ ಈ ಟರ್ಮ್ ಕೂಡ 0 ಆಯಿತು. ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿಲ್ ಗೆಟ್ ಸೈನ್ ಇನ್ವರ್ಸ್ ಆಫ್, ನೋಡಿ 1/2 ಆ್ಯಸ್ ಇಟ್ ಇಸ್, ವಿ ವಿಲ್ ಗೆಟ್ ಸೈನ್ ಇನ್ವರ್ಸ್ ಆಫ್ 0, 0 - 1 ಅಂದರೆ -1. ಕರೆಕ್ಟ್? ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಪ್ಪರ್ ಲಿಮಿಟ್ ವಿ ವಿಲ್ ಗೆಟ್ ನಥಿಂಗ್ ಬಟ್ -2/3. ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮತ್ತೆ 0 ಸಿಗುತ್ತೆ. ಓಕೆ, ಸೊ ಫೈನಲ್ ಆನ್ಸರ್ ಐ ವಿಲ್ ಟ್ರೈ ಟು ಎಂಡ್ ಓವರ್ ಹಿಯರ್. ಓಕೆ, ಫೈನಲ್. ಸೊ ರಿಕ್ವೈರ್ಡ್ ಏರಿಯಾ ಎ ವಿಲ್ ಬಿ ಈಕ್ವಲ್ಸ್ ಟು -1/2 ಸೈನ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಅಂದರೆ ಮೈನಸ್ ಟೈನ್ ಥೀಟಾ. ಸೊ ಇದೇನಾಯಿತು, 1/2 ಸೈನ್ ಇನ್ವರ್ಸ್ ಆಫ್ 1 ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ -2/3. ಸೊ ಇವಾಗ ನೋಡಿ ಸ್ಟೂಡೆಂಟ್ಸ್, ಸೈನ್ ಇನ್ವರ್ಸ್ ಆಫ್ 1 ಎಷ್ಟು, π/2. ಸೊ ದಿಸ್ ಇಸ್ ನಥಿಂಗ್ ಬಟ್ π/2 -2/3. ಸೊ ಇದೆಷ್ಟಾಗುತ್ತೆ, ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ವಿಲ್ ಬಿ ನಥಿಂಗ್ ಬಟ್ π/4 -2/3. ಸೊ ಫೈನಲಿ ದ ರಿಕ್ವೈರ್ಡ್ ಏರಿಯಾ is nothing but π/4 -2/3 and above x-axis ಇದೆ. Okay, so this is the final required answer. So ಯಾವ್ದು ಆಪ್ಷನ್ ನೋಡಿ ಸ್ಟೂಡೆಂಟ್ಸ್, ಆಪ್ಷನ್ ಡಿ π/4 -2/3 square units is the required answer for this question. I hope students ಈ ವಿಡಿಯೋಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.